ಇನ್ನು ಡಿಕೆಶಿ ಮತ್ತು ವಿಜಯೇಂದ್ರ ಮಧ್ಯೆ ಛತ್ರಿ ಮಾತಿನ ಫೈಟ್ ಭಾರಿ ಜೋರಾಗಿದೆ. ಅಧಿಕಾರದ ಮದದಿಂದ ಡಿಕೆ ಹಾಗೆ ಮಾತನಾಡ್ತಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೌದಪ್ಪ ನನಗೆ ಮದ ಜಾಸ್ತಿ ಅಂದಿದ್ದಾರೆ, ಹಾಗಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ರು ವಿಜಯೇಂದ್ರ, ಅದಕ್ಕೆ ಡಿಕೆಶಿಯ ತಿರುಗೇಟೇನು ನೋಡೋಣ ಬನ್ನಿ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿರಾವೆಲ್ಲ ನಿಮ್ಮ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ನಿಮ್ಮ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ನಿಮ್ಮ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ. ಆಮೇಲೆ ಕೊಡೋದು ಇಡ್ರ ಕೆಳಗಡೆ, ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಅದು ಜೊತೆಲೆ ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನ ಪ್ರಶ್ನೆನೂ ಮಾಡಬೇಕು. ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಏನಾಗಿದೆ, ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ. ಪಾಪ ಅವ್ರು ತಪ್ಪಲ್ಲ. ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೇನಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ 2ನೇ ಅತಿ ಶ್ರೀಮಂತ ಶಾಸಕ ಅವರು. ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ. ಹೌದಪ್ಪ, ನನಗೆ ಮದ ಜಾಸ್ತಿ ಇದೆ. ನನ್ನ ಮದ ಇದ್ರೆ ಕಡಿಮೆ ಮಾಡಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದೆ ಛತ್ರಿ? ಇವಾಗೇನು ನೋಡಿದ್ದೇವೆ. ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ಲು ನಮ್ಮ ಯಾರಿಗಾರೋ ನಾನು ಏನೇನು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ.